ಕಾಂತಕುಮಾರ್ ಅವರೇ, ತಾವು ಆಗ್ಲೇ ಹೇಳಿದ್ರಿ 3 ವರ್ಷದಿಂದ ನಾನು ಯಾರ್ಯಾರನ್ನೆಲ್ಲ ಭೇಟಿ ಆಗಬೇಕು ಅವ್ರನ್ನೆಲ್ಲರನ್ನೂ ಭೇಟಿಯಾದೆ. ಬಟ್ ಏನು ಸರ್ಕಾರದಿಂದ ಅಶ್ಯೂರೆನ್ಸ್ ಸಿಗಬೇಕಿತ್ತೋ ಅದು ಸಿಗಲಿಲ್ಲ, ಮತ್ತು ಏನು ಕ್ರಮ ಆಗಬೇಕಿತ್ತೋ ಅದು ಆಗಲಿಲ್ಲ ಅಂತ. ಅದಕ್ಕೆ ಸರ್ಕಾರದಿಂದ ಒಂದು ಸ್ಪಷ್ಟನೆ ಇದೆ. ಹಿಂದೆಯೂ ಅಕ್ರಮ ಆದಾಗಲೂ ಹಿಂದಿನ ಸರ್ಕಾರಗಳು ಕೊಟ್ಟಿದ್ದು ಸಾಂವಿಧಾನಿಕ ಸಂಸ್ಥೆ. ಕ್ರಮದ ವಿಚಾರ ಅಂತ ಬಂದಾಗ ನಮ್ಮ ಕೈ ಕಟ್ಟಿ ಹಾಕದಂಥ ಸ್ಥಿತಿ ಇದೆ. ಇದು ಸೆಷನ್ನಲ್ಲೂ ಚರ್ಚೆಯಾಗಿತ್ತು, ಸದನದಲ್ಲೂ ಚರ್ಚೆಯಾಗಿತ್ತು. ಆ ಕಾರಣಕ್ಕಾಗಿ ಕ್ರಮದ ವಿಚಾರ ಬಂದಾಗ ಸರ್ಕಾರಕ್ಕೆ ಸೀಮಿತ ಪರಿಧಿ ಇದೆ ಅಂತ ಒಪ್ಕೊಳ್ತೀರಾ? ಇದನ್ನು ಇದು ಒಪ್ಕೊಳಕ್ಕೆ ಸಾಧ್ಯ ಇಲ್ಲ ಸರ್. ಯಾಕೆ ಅಂತಂದರೆ ಸರ್, KPSCನ ವೀಕ್ ಮಾಡೋವಂಥದ್ದು, KPSCನ ರಿಫಾರ್ಮ್ ಮಾಡೋವಂಥದ್ದು ರಾಜ್ಯ ಸರ್ಕಾರದಲ್ಲಿ 100% ಆಗುತ್ತೆ ಸರ್. ಆಗಲ್ಲ ಅಂತಲೇ ಇಲ್ಲ. ಈಗ 16 ಜನ ಮೆಂಬರ್ಸಲ್ಲಿ ಅವರು ಟರ್ಮ್ ಮುಗ್ದಂಗೆಲ್ಲ ಇವರು ಕಡಿಮೆ ಮಾಡ್ಕೊಂಬರ್ಬೇಕಾಯಿತು. ಇವ್ರು ಏನು ಮಾಡಿದ್ರು ಮತ್ತೆ ಅಪಾಯಿಂಟ್ ಮಾಡ್ತಾ ಹೋಗ್ತಿದ್ದಾರೆ. ಮತ್ತು ನಂಬರ್ ಆಫ್ ಪರ್ಸನ್ನು ಮೆಂಬರ್ಸ್ನ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ. 8 ಇದ್ದಿದ್ದು 10 ಮಾಡಿದ್ರು, 10 ಇದ್ದೀನಿ 12 ಮಾಡಿದ್ರು, 12 ಇದ್ದಿದ್ದು ಇವಾಗ 16 ಮಾಡ್ಕೊಂಡಿದ್ದಾರೆ. ಅಂದರೆ ಎವ್ರಿ ಇಯರ್ ಏನು ಮಾಡ್ತಿದ್ದಾರೆ ಅಂತಂದರೆ ಅಲ್ಲಿಂದ ಬರೋಂಥ ಮೆಂಬರ್ಸು 5 ಕೋಟಿ 10 ಕೋಟಿ 20 ಕೋಟಿ ದುಡ್ಡು ರೆಡಿ ಮಾಡಿಕೊಂಡು ಈ ಪೊಲಿಟಿಕಲ್ ಪಾರ್ಟಿಗೆ ಕೊಡ್ತಾರೆ ಸರ್. ಯಾರು CM ಇರ್ತಾರೆ, ಯಾರು ಮಿನಿಸ್ಟರ್ಸ್ ಇದ್ದಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರಿಗೆ ದುಡ್ಡು ಕೊಡ್ತಾರೆ, ಇವ್ರು ಅಪಾಯಿಂಟ್ ಮಾಡ್ಕೊತಾರೆ. ಒಂದು ರಾಜಕೀಯ ಇವ್ರದ್ದು ಹಿತಾಸಕ್ತಿ ಇಲ್ಲ ಮಾಡಬೇಕನ್ನೋದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡಲೇಬೇಕು ಅಂದರೆ KPSC ರಿಫಾರ್ಮ್ಸು ನಾವು ಎಲ್ಲ ಗ್ರೂಪ್ಸಿ ಸಿಲಬಸ್ಸಲ್ಲಿರೋಂಥ ಎಲ್ಲ ಗ್ರೂಪ್ಸ್ ಇದು ಹುದ್ದೆಗಳನ್ನು KE ಟ್ರಾನ್ಸ್ಫರ್ ಮಾಡಿಸಿದ್ವಿ. ಅಂದರೆ ಪರೀಕ್ಷಾ ಪ್ರಾಧಿಕಾರಕ್ಕೆ ಯಾವುದು KPSC ಕೊಡಬಾರ್ದು ಅಂತ ಹೇಳಿದಾಗ ಇದು ಮಾಡಿದಾಗ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡ್ಕೊಂಡು ಕೊಟ್ಟರು. ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ A ಗ್ರೂಪ್ B ಇದು ನಾನು ಅದನ್ನೂ ಕೊಡಬೇಡಿ ಸರ್, ಇದು ಇಲ್ಲ UPSC ಕೊಡಿ, ಇಲ್ಲ ಪಕ್ಕದ ಯಾವುದಾದ್ರೂ ಮಹಾರಾಷ್ಟ್ರ ಸ್ಟೇಟಿಗೆ ಯಾವುದಾದ್ರೂ ಒಂದು ಸ್ಟೇಟಿಗೆ ಕೊಡಿ. ಆವಾಗ ಒಂದು ಅಕೌಂಟಬಿಲಿಟಿ, ಒಂದು ಟ್ರಾನ್ಸ್ಪರೆನ್ಸಿ ಬರುತ್ತೆ, ಜೆನ್ಯೂನ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ತಾರೆ. KPSC ಕೊಡಲಿಲ್ಲ ಅಂತಂದರೆ ಒಂದು 5 ಇಯರ್ಸ್ ಕೊಟ್ಟಿಲ್ಲ ಅಂತಂದರೆ ಅದರಲ್ಲಿರೋಂಥ ಮೆಂಬರ್ಸ್ ಎಲ್ಲ ಆಟೋಮೆಟಿಕ್ ಅವರೇ ರಿಸೈನ್ ಮಾಡಿ ಹೋಗ್ತಾರೆ ಸರ್. ಇದರಲ್ಲಿ ಏನೂ ಇಲ್ಲ ಅಂತೇಳಿ. ಈಗ ನೋಟಿಫಿಕೇಶನ್ಸ್ ಕೊಡಲೇಬೇಕು ಅನ್ನೋದೇನಾದರೂ ರೂಲ್ ಇದೆಯಾ? ಅವ್ರದ್ದು ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ A ಗ್ರೂಪ್ B ಕೊಡಬೇಕು ಅನ್ನೋದಾದರೂ ಇವ್ರ ಕ್ಯಾಬಿನೆಟಲ್ಲಿ ಇಲ್ಲ ಅಸೆಂಬ್ಲಿಯಲ್ಲಿ ಒಂದು ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡ್ಕೊಳ್ಳಿ. ಯಾವುದು ಹುದ್ದೆಗಳನ್ನು ಕೊಡಲ್ಲ ಅಂತ ಹೇಳಿ KPSCಗೆ. ಈಗ ಕಾಂತಕುಮಾರ್ ಅವರೇ, ಒಂದು ಈಗ ತಾವು ಕ್ರಮದ ಬಗ್ಗೆ ಹೇಳಿದ್ರಿ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಕ್ರಮದ ಬಗ್ಗೆ ಅಲ್ಲಿ ಇರುವಂತ ಸ್ಪಷ್ಟ ಉಲ್ಲೇಖ ಬಹಳ ಜಟಿಲವಾಗಿದೆ. ಒಬ್ಬ ಅಧ್ಯಕ್ಷನ ವಿರುದ್ಧ, ಒಬ್ಬ ಚೇರ್ಮನ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಪ್ರಕ್ರಿಯೆನೇ ಜಟಿಲವಾಗಿದೆ. ಈಗ ರಾಜ್ಯ ಸರ್ಕಾರ ಏನು ಇವಾಗ ಸೆಂಟ್ರಲ್ ಗೌರ್ಮೆಂಟು BJP ಈಗ ಒಂದು ರೂಲ್ ತೊಗೊಂಬಂದಿದೆ. ಯಾರಾದರೂ ಪೇಪರ್ ಲೀಕ್ ಮಾಡಿದ್ರೆ, ಕ್ವಶನ್ ಪೇಪರ್ ಲೀಕು ಏನಾದ್ರು ಸ್ಕ್ಯಾಮ್ ಆಯ್ತು ಅಂದರೆ 10 crores ಪೆನಾಲ್ಟಿ, 10 years ಜೈಲ್ ಅಂತ ಏನು ತೊಗೊಂಬಂದಿದ್ರೆ ಅದು ಕರ್ನಾಟಕದಲ್ಲಿ 2023 ತೊಗೊಂಬಂದ್ರು. ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಅಂತ ಹೇಳಿ ಅಂಡರ್ ಸೆಕ್ಷನ್ 10 ಪ್ರಕಾರ ಕರ್ನಾಟಕದಲ್ಲೂ ಕೂಡ 10 crores ಪೆನಾಲ್ಟಿ ಇದೆ, 10 years ಜೈಲಿದೆ. ಇಲ್ಲಿವರೆಗೂ 2020ರಿಂದ 23ರಿಂದ ಇಲ್ಲಿವರೆಗೂ ಯಾರ ಮೇಲೆ ಒಬ್ಬರ ಮೇಲೆ ಕ್ರಮ ಆಯಿತು ಆಗಿದೇನೋ ತೋರಿಸ್ಬಿಡಿ ಸರ್. ಯಾರ ಮೇಲೆ FIR ಆಗಿರೋದ್ರು ಒಬ್ಬರ ಮೇಲೆ ಆ ಸೆಕ್ಷನ್ ಹಾಕಿದಾರ ತೋರಿಸ್ಬಿಡೋಕೆ ಹೇಳಿ ಸರ್, ನೋಡೋಣ. KPSC ನಾನು ವಿತ್ ಪ್ರೂಫ್ ಕೊಡ್ತಾ ಇದ್ದೀನಿ, ಆಯಿತು ಜೈಲಿಗೆ ಕಳಿಸಿ ಅವ್ರು ನೋಡೋಣ. 10 years 10 crores ಪೆನಾಲ್ಟಿ ಹಾಕಿ ನೋಡೋಣ. ರಾಜ್ಯ ಸರ್ಕಾರ ಹಿತಾಸಕ್ತಿ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಅಧ್ಯಕ್ಷರ ವಿರುದ್ಧ ಆರೋಪ ಬಂದ ತಕ್ಷಣ ರಾಜ್ಯ ಸರ್ಕಾರ ಯಾವುದೇ ಆಗಲಿ, ಅದು ಕಾಂಗ್ರೆಸ್ ಅಂತಲ್ಲ, BJP ಯಾರೇ ಆದರೂ ಕ್ರಮ ಕೈಗೊಳ್ಳೋದಕ್ಕೆ ಬರೋದಿಲ್ಲ. ಅಲ್ಲಿ ಆರ್ಟಿಕಲ್ 317 ಅಟ್ರಾಕ್ಟ್ ಆಗುತ್ತೆ. ಆರ್ಟಿಕಲ್ 317 ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು, ಅದು ರಾಷ್ಟ್ರಪತಿ ಮುಖಾಂತರ ಆಗಬೇಕು. ಈಗ ಸಸ್ಪೆಂಡ್ ಮಾತ್ರ ಮಾಡೋದಕ್ಕೆ ಸಾಧ್ಯ, ಪದಚ್ಯುತಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಜಟಿಲ ಪ್ರಕ್ರಿಯೆ ಇದೆ. ಇದು ಸರ್ಕಾರದ ಕೈ ಕಟ್ಟಿ ಹಾಕ್ತಾ ಇದೆ. ಏನ್ ಅನ್ಸುತ್ತೆ ಸರ್? ಅದು ಸುಳ್ಳದು. ಇವ್ರಿಗೆ ಫಸ್ಟು ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ 2023 ಯಾಕೆ ತಗೊಂಬಂದ್ರು ಫಸ್ಟ್ ಅದನ್ನು ಕೇಳಿ ಸರ್. ಅದು KPSCಗೆ ಬರೋಂಥದ್ದು. KPSCಯಲ್ಲಿ ಮೆಂಬರ್ಸು, ಚೇರ್ಮನ್ ಯಾರೇ ಒಂದು ಕ್ವಶನ್ ಪೇಪರ್ ಲೀಕು, ಸ್ಕ್ಯಾಮ್ ಯಾರು ಇನ್ವಾಲ್ವ್ಮೆಂಟ್ ಆಗಿರ್ತಾರೆ ಆ ಒಂದು ಆಕ್ಟ್ ಪರ್ಟಿಕ್ಯುಲರ್ ಅವರಿಗೆ ಬರುತ್ತದು. ಅವ್ರನ್ನ ನೀವು ಮನ್ಸು ಮಾಡ್ರೆ ನಾಳೆನೇ ಜೈಲಿಗೆ ಕಳಿಸ್ಬೋದು ಅವರು. ಆದರೆ ಆ ಕೆಲಸ ಇವ್ರಿಗೆ ಮಾಡಲ್ಲ. ಬಿಕಾಸ್ ಯಾಕೆ ಅಂತಂದರೆ ಎಲ್ಲರೂ ಅವ್ರಿಗೆ ದುಡ್ಡು ಕೊಟ್ಟಿರ್ತಾರೆ ಸರ್. ಅದರಲ್ಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದ್ದಾರೆ. ನಾನೇ ಹೇಳ್ತೀನಿ ಸರ್, ಓಪನ್ ಆಗಿ ಹೇಳ್ತೀನಿ, KPSC ಮೆಂಬರ್ಸು ಮಿನಿಸ್ಟ್ರು ಮನೆ ಏನು ಕೆಲಸ ಇರುತ್ತೆ ಹೇಳಿ ಸರ್? ಬೆಳಗ್ಗೆಯಿಂದ ಸಂಜೆ, ಬೆಳಗ್ಗೆ ಹೊತ್ತು ಕಾಲಲ್ಲಿ ಮಾತಾಡ್ತಾರೆ, ಬೆಳಗ್ಗೆ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ, ಮಿನಿಸ್ಟ್ರು ಅವ್ರ ಕಾನ್ಸ್ಟಿಟ್ಯೂನ್ಸಿಲಿರೋ ಯಾವುದೋ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿರ್ತಾರೆ, 1:3 ಪ್ರಾವಿಷನಲ್ ಲಿಸ್ಟ್ ಇಲ್ಲ ಎಕ್ಸಾಮ್ ಬರ್ದಿರೋನು ಬಂದು ಅಪ್ಪ ಮುಂದೆ ಕರ್ಕೊಂಬಂದು ಅವನಿಗೆ ಮಿನಿಸ್ಟ್ರಿಗೆ ಹೇಳಿಸ್ತಾನೆ ಸರ್. ಅವ್ರು KPSC ಮೆಂಬರು ಚೇರ್ಮನಿಗೆ ಫೋನ್ ಮಾಡಿಬಿಟ್ಟು ಈ ಥರ ಕ್ಯಾಂಡಿಡೇಟ್ಸ್ ಇದೆ, ಆಯ್ತು ಅವ್ರು ಸಂಜೆ ಡೈರೆಕ್ಟ್ ಮನೆಗೆ ಬರ್ತಾರೆ ಸರ್. ಸಂಜೆ ಏನಿಲ್ಲ ಅಂದರೆ ಎಷ್ಟು ದುಡ್ಡು ಕೊಡಬೇಕು, ಎಷ್ಟು ಏನೇ ವ್ಯವಹಾರ ಆಗಬೇಕು ಅದು ಮಾಡ್ತಾರೆ. ಆ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ತಾನೆ, ಆರಾಮಾಗಿ ಅವ್ನು ಜಾಬ್ ತೊಗೊತಾನೆ. ಇದರಲ್ಲಿ ಮಿನಿಸ್ಟರ್ಸು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಇವಾಗ ಸರ್ಕಾರ ಈಸಿಯಾಗಿ ಆಕ್ಷನ್ ತಗೊಬೋದು. ಇದರಲ್ಲಿ ಮಿನಿಸ್ಟರ್ ಇನ್ವಾಲ್ವ್ಮೆಂಟ್ ಇದ್ದಾರೆ, ರಾಜಕೀಯದರು ಇನ್ವಾಲ್ವ್ಮೆಂಟ್ ಇದ್ದಾರೆ, ಕ್ರಮ ತಗೊಂತಾರೆ ಸರ್. ನಟರಾಜ್ ಗೌಡ್ರೆ, ಕೇಳಿದ್ರೆ ಹೇಳ್ತೀರಿ ಸ್ವತಂತ್ರ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ, ಸೊ ಈ ರೀತಿಯ ನೆಪಗಳನ್ನ ಹೇಳ್ತೀರಿ. ಬಟ್ ಕ್ರಮ ಕೈಗೊಳ್ಳೋ ವಿಚಾರಕ್ಕೆ ಮಾತ್ರ ಸ್ವತಂತ್ರ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ ಅದು ಆ ರೀತಿ ಕಾರ್ಯಾಚರಿಸ್ತಾ ಇದೆಯಾ ಅಂತ ಪ್ರಶ್ನೆ ಬರೋದು ನಟರಾಜ್ ಗೌಡ್ರೆ.
ಅದು ಸ್ವತಂತ್ರ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳಿ ನಮ್ಮ ಸರ್ಕಾರದ ಹೊಣೆಗಾರಿಕೆಯಲ್ಲಿ ನಾವು ಪಲಾಯನ ಆಗೋದಿಲ್ಲ. ಮತ್ತೆ ಏನಾಗಿದೆ ಸರ್ಕಾರ ಯಾವ ಕ್ರಮ ತೆಗೆದುಕೊಂಡು ಇಲ್ಲ ರಕ್ಷಿತ ನನ್ನ ಮಾತು ಕೇಳ್ಬಿಡಿ. ಯಾಕಂದ್ರೆ ನೋಡಿ 2011ರಲ್ಲಿ ಇದೇ ತರ KPSC ಸ್ಕ್ಯಾಮ್ ಆದಾಗ 2014ರಲ್ಲಿ ಇದೇ ಸಿದ್ದರಾಮಯ್ಯನವರು ಬಂದು ಆ 352 ಗೆಜೆಟ್ ಪ್ರೊವಿಷನರ್ ಏನು ಕೇಸ್ ಇತ್ತು ಅದನ್ನ ರದ್ದು ಮಾಡಿದ್ದು ನಾವೇನೆ. ಯಾಕಂದ್ರೆ ನಮ್ಗೆ ವಿದ್ಯಾರ್ಥಿಗಳಿಗೆ, ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ, ಯಾರು ಕಷ್ಟಪಟ್ಟು ಓದ್ತಾ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು. ಇದು ಹೆಂಗಾಯ್ತು ಗೊತ್ತಾ ನಟರಾಜ್ ಗೌಡ್ರೆ, ನೀಟ್ ಪರೀಕ್ಷೆಯಲ್ಲಿ ಒಂದ್ ನಿಮಿಷ, ನೀಟ್ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿ ರೀ ಎಕ್ಸಾಮ್ ಮಾಡಿದಾಗ ರೀ ಎಕ್ಸಾಮ್ ಮಾಡಿದವ್ರು ನಾವು ಅಂತ ಬಿಜೆಪಿಯವರು ಬೆನ್ನು ತಟ್ಟುಕೊಂಡಂಗ ಆಯ್ತು. ರೀ ಎಕ್ಸಾಮ್ ಮಾಡಿದ ಸಾಧನೆ ಅಂತ ಹೇಳ್ಕೊಂಡಂಗ ಆಯ್ತು. ಇದು ನೋಡಿ, ಇದೆಲ್ಲ ಪಾಪದ ಕೂಸು. ಬಿಜೆಪಿ ಮಾಡಿರ್ತಕ್ಕಂತಹ ಎಲ್ಲಾ ರೀತಿಯ ಅವ್ಯವಹಾರ ನಾವು ಕ್ಲೀನ್ ಮಾಡ್ತಾ ಇದೀವಿ, ಇದನ್ನು ಕೂಡ ಕ್ಲೀನ್ ಮಾಡ್ತೀವಿ, ಸ್ಪಷ್ಟವಾಗಿ ಹೇಳ್ತೀವಿ. ಕಂಪ್ಲೇಂಟ್ ಮಾಡಿಲ್ಲ 2024ರಿಂದ ನಟರಾಜ್ ಗೌಡ್ರೆ. 2024ರಿಂದ ಒಂದೇ ಒಂದು FIR ಮಾಡಕ್ಕಾಗಿಲ್ಲ. ಪಕ್ಕ ಕುತ್ಕೊಂಡು ಹೇಳ್ತಾ ಇದಾರೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ರಾತ್ರಿ 2 ಗಂಟೆವರೆಗೂ ಕಾಯ್ದ್ರು ಪೊಲೀಸ್ ಕಂಪ್ಲೇಂಟ್ FIR ಮಾಡಿಲ್ಲ ನೀವು ಅಂತ ಹೇಳಿ. 3 ವರ್ಷದಿಂದ ಏನ್ ಮಾಡ್ತೀರಿ? 3 ವರ್ಷದಿಂದ ಏನ್ ಮಾಡ್ತೀರಿ? ಇನ್ನು ಕತೆ ಹೇಳ್ತಾ ಇದ್ದೀರಾ ಬಿಜೆಪಿ ಕಾಲದ 2011ರದ್ದು 14ರದ್ದು ಅಂತ. ಇವತ್ತಿನ ಮಾತಾಡಿ 2024ರದ್ದು 25 ದಿಲೀಪ್ ಸರಿ. ನಟರಾಜ್ ಗೌಡ್ರೆ ವಾದಕ್ಕಾಗಿ ಕೇಳ್ತಾ ಇದ್ದೀನಿ. ನಟರಾಜ್ ಗೌಡ್ರೆ ಇಲ್ಲಿ ಕೇಳಿಸ್ಕೊಳ್ಳಿ ದಯವಿಟ್ಟು. ವಾದಕ್ಕಾಗಿ ಕೇಳ್ತಾ ಇದ್ದೀನಿ, ಬಿಜೆಪಿ ವಾದಕ್ಕಾಗಿ ಹೇಳ್ತಾ ಇದ್ದೀನಿ. ಬಿಜೆಪಿ ಟೈಮ್ ಅಲ್ಲಿ KPSC ಹಾಳಾಗಿ ಹೋಗಿತ್ತು, ಅದನ್ನ ಸರಿಪಡಿಸುವಂತ ಘನ ಜವಾಬ್ದಾರಿ ನಮ್ಮದಾಗಿತ್ತು ಅಂತ ನೀವು ಹೇಳಿದ್ರಿ. 3 ವರ್ಷ ಆಯ್ತು ಸರ್, ನೀವು ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದು ಹೋಯ್ತು. 3 ವರ್ಷದಿಂದ ಏನ್ ಕತ್ತೆ ಕಾಯ್ತಾ ಇದೆಯಾ ಸರ್ಕಾರ? ಎಕ್ಸಾಮ್ ಅಲ್ಲೂ ಸ್ಕ್ಯಾಮ್ ಆಗಿದೆ. ಯಾಕೆ ಸರಿ ಮಾಡೋದಕ್ಕಾಗಿಲ್ಲ? ಪ್ರತಿಯೊಂದು ಎಕ್ಸಾಮ್ ನೀವು ಅಧಿಕಾರಕ್ಕೆ ಬಂದಂತ ನಂತರ ಬಂದಂತ ಅಷ್ಟು ಎಕ್ಸಾಮ್ಗಳಲ್ಲಿ ಅಕ್ರಮ ಆಗಿದೆಯಲ್ಲ, ಯಾರು ಜವಾಬ್ದಾರಿ? ಯಾಕೆ ಸರಿ ಮಾಡೋದಕ್ಕಾಗ್ತಿಲ್ಲ ನಿಮಗೆ? ಬಿಜೆಪಿ ಸರ್ಕಾರದಾಗ ಕತ್ತೆ ಕಾಯ್ತಾ ಇದ್ರು, ಗೊತ್ತು ನನಗೆ ಭ್ರಷ್ಟಾಚಾರ ಆಯ್ತು. ಅವ್ರು ಕತ್ತೆನೇ ಕಾಯ್ತಾ ಇದ್ರು, ನೀವೇನ್ ಮಾಡ್ತಾ ಇದ್ರಿ? ನೀವು ಕತ್ತೆ ಕಾಯ್ತಾ ಇದ್ದೀರಾ ಅಂತ ಪ್ರಶ್ನೆ ತಾನೇ ಬರೋದು. ಒಂದು ಅಭ್ಯರ್ಥಿಗೆ 80 ಲಕ್ಷ ಸ್ಟೂಟ್ ಕೇಸ್ ತಗೊಂಡು ಹೋಗ್ತಾ ಇದ್ರಾ? ಆರಂಭವಂತದ್ದು ಹೇಳಿದ ತಕ್ಷಣನೇ ನಾವು ಅದನ್ನ ಆ ಪಟ್ಟಿಯನ್ನ ತೆರೆ ಹಿಡಿದಿದ್ದೀವಿ. ನಂಬರ್ 1. ನಂಬರ್ 2, ಇದನ್ನ ರಿಫಾರ್ಮ್ ಮಾಡಬೇಕು. ಸರಣಿ ಅಕ್ರಮಗಳು ಬೆಳಕಿಗೆ ಬರ್ತಾ ಇದೆ ನಟರಾಜ್ ಗೌಡ್ರೆ. ಒಂದ್ ನಿಮಿಷ ದಿಲೀಪ್, ಸರಣಿ ಅಕ್ರಮಗಳು ಬೆಳಕಿಗೆ ಬರ್ತಾ ಇದೆ. ಪಶು ವೈದ್ಯರ ನೇಮಕ ಪ್ರಕ್ರಿಯೆ, AEE ನೇಮಕ ಪ್ರಕ್ರಿಯೆ, PDO ನೇಮಕ ಪ್ರಕ್ರಿಯೆ, ಇಲ್ಲಿವರೆಗೆ ನಿಮ್ಮ ಅವಧಿಯದ್ದು. ಇದು ಈಗ ನಿಮ್ಮ ಅವಧಿಯದ್ದು. ಕೇವಲ ಆರೋಪಗಳಲ್ಲ, ಅಕ್ರಮಗಳಲ್ಲ. ಕೇಳಿಸ್ಕೊಳ್ಳಿ, ಕೆಲವರು ಈ ಸಂಚಿಗಳನ್ನ ಮಾಡ್ಕೊಂಡು ಬರೀ ಆರೋಪಗಳು ಮಾಡ್ತಾರೆ. ಬಟ್ ಜೆನ್ಯೂನ್ ಕೇಸ್ ಇದ್ದಾಗ ನಾವು ಪಶು ವೈದ್ಯಾಧಿಕಾರಿಗಳನ್ನ ಪಟ್ಟಿಯನ್ನ ತಡೆ ಹಿಡಿದಿದ್ದೇವೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇದು ಸರಿ ಮಾಡ್ಬೇಕು ಅಂತ ಸರ್ ನೀವೇನ್ ಮಾಡ್ತಾ ಇದೀರಿ ಗೊತ್ತಾ? ಕುರಿ ಕಾಯೋದಕ್ಕೆ ತೋಳ ನೇಮಕ ಮಾಡ್ತಾ ಇದೀರಿ. ಯಾರ ಮೇಲೆ ಆರೋಪ ಇದೆಯೋ ಅವರೇ ಸಮಿತಿ ಮಾಡೋದು, ಅವರೇ ಸಮಿತಿ ಮಾಡಿ ತನಿಖೆ ಮಾಡೋದು. ಸಮಿತಿಯಲ್ಲಿ ಮೆಂಬರ್ಸ್ ಆಗೋದಕ್ಕೂ ಮತ್ತೆ ದುಡ್ಡು ಕೊಡ್ಬೇಕು ಇವರಿಗೆ. ಸಮಿತಿ ಮಾಡೋದು ಯಾಕೆ? ಅಲ್ಲ, ನಿಮ್ಗೆ ಬದಲಾವಣೆ ಮಾಡ್ಲೇಬೇಕು ಅಂತಿಲ್ವಾ? ಅದನ್ನ ಕ್ಲೀನ್ ಮಾಡ್ಬೇಕಂತಿಲ್ವಾ? ಯೋಚನೆ ಮಾಡಿ ಸರ್, ನೀವು ಹೇಳಿ. ಸರ್ಕಾರ ಹೊಣೆಗಾರಿಕೆ ಇರ್ತಕ್ಕಂಥದ್ದು ಒಂದು ಸಮಿತಿ ಮಾಡಿರ್ತಕ್ಕಂಥದ್ದು ದೇಶಪಾಂಡೆ ಅವರ ನೇತೃತ್ವದಲ್ಲಿ. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಕಾಂತ್ ಕುಮಾರ್ ಮಾತಾಡ್ತಾರೆ. ಎಸ್ ಕಾಂತ್ ಕುಮಾರ್ ಸರ್ ಇಲ್ಲಿ ಕೇಳಿ ಸರ್. ನಟರಾಜ್ ಗೌಡ್ರೆ, ನಟರಾಜ್ ಸರ್ ಇಲ್ಲಿ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನಟರಾಜ್ ಸರ್ ಇಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲಿ KPSC ಅಲ್ಲಿ ಏನು ಒಂದು ಕಮಿಟಿ, ಆಂತರಿಕ ಒಂದು ಸಮಿತಿ ಮಾಡ್ಕೊಂಡಿದ್ದೀರಾ. ಸಮಿತಿಯಲ್ಲಿ ಯಾರಿದ್ದಾರೆ ಅಂತ ಒಂದ್ ಸ್ವಲ್ಪ ಗೊತ್ತಾ ಸರ್? ಯಾರಿದ್ದಾರೆ ಅಂತ ಹೇಳಿ. KPSC ಅಲ್ಲಿ ಆಗಿರೋಂಥ ಕರಪ್ಷನ್, ಅದೇ ಮೆಂಬರ್ಸ್ ಸ್ಕ್ಯಾಮ್ ಮಾಡಿದ್ದಾರೆ, ಅದೇ ಚೇರ್ಮನ್ ಸ್ಕ್ಯಾಮ್ ಮಾಡಿದ್ದಾರೆ. ತಿರ್ಗಾ ಮತ್ತೆ KPSC ಇರೋ ಮೆಂಬರ್ಸ್ನೇ ನೀವು ಒಂದು ಕಮಿಟಿ ಮಾಡ್ಬಿಟ್ಟು ಅದ್ರಲ್ಲಿರೋ ಕಳ್ಳು ನೀಡಿ ಅಂತಂದ್ರೆ ಆ ಸಮಿತಿ ಮಾಡೋದಕ್ಕೆ ಸಮಿತಿಯಲ್ಲಿರೋ ಮೆಂಬರ್ಸ್ ಸರ್ಕಾರಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಅದನ್ನ ತನಿಖೆ ಮಾಡಕ್ ಇನ್ನೊಂದು ಸಮಿತಿ ಮಾಡಿ ಸರ್. ನೀವು ಇವಾಗ ಇನ್ನೊಂದು ಸಮಿತಿ ಮಾಡಿ. ನೀವು ಅರ್ಥ ಮಾಡ್ಕೊಳ್ಳಿ ಸರ್. KPSC ರಿಫಾರ್ಮ್ಸ್ ಆಗ್ಬೇಕಂದ್ರೆ ಸಮಿತಿ ಯಾರಿರ್ಬೇಕು? ನೀವು ಅಟ್ಲೀಸ್ಟ್ ಯಾವ್ದಾದ್ರು ಯಾರು ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಇದಾರಾ, ಇಲ್ಲ ಜಡ್ಜಸ್ ಇದಾರಾ, ಸರ್ಕಾರಿ ಅಧಿಕಾರಿಗಳಿಂದ ತನಿಖೆ ಮಾಡಿದ್ರ? ಏನ್ ಮಾಡಿದಿರಾ ಸರ್ ನೀವು? ಸ್ವಲ್ಪ ಅಲ್ಲ, ಒಂದು ಇಲ್ಲಿ ಕೇಳಿ ಸರ್, ಇಲ್ಲಿ ತನಿಖೆ 3 ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೀರಿ, ತನಿಖೆ ಮಾಡ್ತೀವಿ, KPSC ಕ್ಲೀನ್ ಮಾಡ್ತೀವಿ, KPSC ಅನ್ನು ಸರಿ ಮಾಡ್ತೀವಿ ಅಂತ. ಈಗ 70,000 ಹೊಸ ಹುದ್ದೆಗಳನ್ನ ನೇಮಕ ಮಾಡೋದಕ್ಕೆ ಹೊರಟಿದ್ದೀರಿ. ಮತ್ತದೇ KPSC ಮುಖಾಂತರನೇ ಆಗಬೇಕದು ಪ್ರಕ್ರಿಯೆ.
ನೀವು ಆ ಇಡೀ ವ್ಯವಸ್ಥೆ ಸರಿ ಇಲ್ಲದೆ ಮತ್ತೆ ಅವರ ಕೈಯಲ್ಲೇ ನೇಮಕ ಮಾಡೋದಕ್ಕೆ ಅವಕಾಶವನ್ನ ಕೊಟ್ರೆ ಮತ್ತೆ ಏನಾಗುತ್ತೆ ನಟರಾಜ್ ಗೌಡ್ರೆ? ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಸರ್, ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಅವರಿಗೆ. ನೋಡಿ, ಇಲ್ಲಿ ಹೇಳ್ತೀನಿ ಕೇಳಿ ಸರ್. Yes, yes. ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಇಲ್ಲಿ ಸರ್ಕಾರದಿಂದ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಗೌಡ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಪ್ಲೀಸ್ ಕೇಳಿಸ್ಕೊಳ್ಳಿ. ರದ್ದು ಮಾಡಿದ್ದೀವಿ. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಗೌಡ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲಿ ಕಾಂತಕುಮಾರ್ ಮಾತಾಡ್ತಾರೆ. ಎಸ್ ಸರ್, ಇಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇರಿ ನಟರಾಜ್ ಗೌಡ್ರೆ. ಎಸ್ 72,000 ಏನ್ ವೇಕೆನ್ಸಿ ಫಿಲ್ ಮಾಡ್ತಾ ಇದ್ರಾ, ಈಗಿರಂತ ಮೆಂಬರ್ಸ್ ಎಷ್ಟು ಜನ CM ಅವ್ರಿಗೆ, DPR ಗೆ ಮತ್ತೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಎಷ್ಟು ಸತಿ ಒಂಥರ ಹೋಗಿ ಭಿಕ್ಷೆ ಬೇಡ್ತಿದ್ದಾರೆ, ನಮಗೆ ಎಲ್ಲ ಕೊಡಿ, ನಾವೇ ಮಾಡ್ತೀವಿ, ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇವ್ರ ಯೋಗ್ಯತೆಗೆ ಮಾಡಿರೋಂಥ ಎಕ್ಸಾಮ್ಸ್ ಎಲ್ಲ, ಪ್ರತಿಯೊಂದು ಎಕ್ಸಾಮ್ಸ್, BBMP AE ಎಕ್ಸಾಮ್ಸ್, ADLR ಆಗಿರ್ಬೋದು, ಲ್ಯಾಂಡ್ ಸರ್ವೇರ್, ಇದು ADLR, ಮತ್ತೆ ನಿಮಗೆ WRD JE ಎಕ್ಸಾಮ್ಸ್, ವೆಟರ್ನರಿ ಆಫೀಸರ್, KS, PDO, CTI, AEE, JE, ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ KPSC ನಡೆಸಿರೋಂಥ ಎಕ್ಸಾಮ್ಸ್ ಅಲ್ಲಿ ಕರಪ್ಷನ್ ಆಗಿದೆ. ಒಂದೇನಾದ್ರೂ ನೀವು ಅದ್ರ ಮೇಲೆ ಕ್ರಮ ತಗೊಂಡಿದ್ರಾ? ಏನೂ ತಗೊಂಡಿಲ್ಲ. ಆದ್ರೂ ಅಲ್ಲಿರೋಂಥ ಮೆಂಬರ್ಸ್ ಹೋಗ್ಬಿಟ್ಟು ಭಿಕ್ಷೆ ಬೇಡ್ತಿದ್ದಾರೆ, ವಾಪಸ್ ನಮ್ಗೆ ಕೊಡಿ, ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆಗಿರೋಂಥ ಎಕ್ಸಾಮ್ಸ್ ಒಂದು ಎಕ್ಸಾಮ್ಸ್ ಕರೆಕ್ಟ್ ಮಾಡಕ್ಕಾಗ್ಲಿಲ್ಲ ಯೋಗ್ಯತೆಗೆ, ಮತ್ತೆ ಹೋಗ್ಬಿಟ್ಟು ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ, ಮತ್ತೆ ನೀವು ಅವ್ರನ್ನ ಸಮರ್ಥಿಸ್ಕೊಂತೀರಾ. ನೀವು ಅವ್ರನ್ನ ಸಮರ್ಥಿಸ್ಕೊಂತೀರಾ. ಫಸ್ಟ್ ನೀವು ಅವ್ರ ಬಗ್ಗೆ ಸಮರ್ಥಿಸ್ಕೊಂಡ್ಬಿಡಿ. ಫಸ್ಟ್ ನೀವು ಅವ್ರು ಸರ್ ಒಂದ್ ಹೇಳ್ತೀನಿ ಕೇಳಿ. ಅಲ್ಲ, ನಿಮ್ ಕೈಲಿ ಆದ್ರೆ ಅಲ್ಲ ನೋಡಿ, ಒಂದ್ ಹೇಳ್ತೀನಿ ನೋಡಿ ಸರ್, ನೀವು ಅವ್ರನ್ನ ಸಮರ್ಥಿಸ್ಕೊಳಕ್ ಹೋಗ್ಬಿಡಿ. ಆಲ್ರೆಡಿ ಅಲ್ಲಿ ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಗೊತ್ತು KPSC ಬಂಡವಾಳ ಏನಿದೆ ಅಂತ ಹೇಳ್ಬಿಟ್ಟು. ನಾನು ನೀವು ಅಲ್ಲ ಇವಾಗ 10 ವರ್ಷದಿಂದ ಆಗಿರ್ತಕ್ಕಂತಹ 3 ವರ್ಷದಿಂದ ಆಗಿರ್ತಕ್ಕಂಥ ಎಲ್ಲಾ ಎಕ್ಸಾಮ್ಗಳು ಭ್ರಷ್ಟಾಚಾರದಲ್ಲಿ ಇದೆ. ಹೆಂಗಾಯ್ತು ಗೊತ್ತಾ ನಟರಾಜ್ ಗೌಡ್ರೆ, ಈ 3 ವರ್ಷದ ಕತೆ ಹೇಳಿ ಅಂತ ಹೇಳ್ತಾ ಇದ್ದೀನಿ ನಾನು. ಅಲ್ಲ, ಈ 3 ವರ್ಷದಲ್ಲಿ ರಿಫಾರ್ಮ್ ಮಾಡೋದಕ್ಕೆ ಏನು ಮಾಡಿದ್ರಿ ಅಂತ ಹೇಳಿ ಅಂತ ಕೇಳ್ತಾ ಇದ್ದೀನಿ ನಾನು. ನೀವು ಮತ್ತೆ ಯಡಿಯೂರಪ್ಪ ಅಂತ ಹೇಳ್ತಾ ಇದೀರಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ನಾವು ಇದು ರಿಫಾರ್ಮ್ ಮಾಡ್ಬೇಕು ಅಂತಾನೆ ಒಂದು ಸಮಿತಿಯನ್ನ ಮಾಡಿ, ದೇಶಪಾಂಡೆ ಅವರ ಯಾವಾಗ ಆಯ್ತು ಸರ್ ಸಮಿತಿ? ಮಾಡಿ, ಯಾವಾಗ ಮಾಡಿದ್ರಿ ಸಮಿತಿ? ಸಮಿತಿಯಲ್ಲಿ ಯಾರಿದ್ದಾರೆ ಸರ್? ದೇಶಪಾಂಡೆ ಅವರ ನೇತೃತ್ವದ ಸಮಿತಿ ಯಾವಾಗ ರಚನೆ ಆಯ್ತು? ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ. ನಮ್ಮ ಸರ್ಕಾರ ಬಂದ ಮೇಲೆ ದೇಶಪಾಂಡೆ ಅವರ ನೇತೃತ್ವದ ಸಮಿತಿ ರಚನೆಯಾಗಿದ್ದು ಯಾವಾಗ ರಚನೆ ಆಯ್ತು ಹೇಳಿ? ಆಯ್ತು, ಕಳೆದ ವರ್ಷ ಆಯ್ತು ಹೇಳಿ. ಅಲ್ಲ, ಯಾವಾಗ ಆಯ್ತು? ಮೊನ್ನೆ ಈ ಇಶ್ಯೂ ಬಂದ ನಂತರ ನೀವು ಸಮಿತಿ ರಚನೆ ಮಾಡ್ತೀರಿ ಅಂತ ಹೊರಡ್ತೀರಿ. ಇಲ್ಲ, ಅದು ಉಪಸಮಿತಿ ಆರೋಪಗಳು ಕೇಳಿ ಬಂದಾಗ ಆಗ್ಬೇಕು ತಾನೆ. ಉಪಸಮಿತಿ ಮಾಡ್ಕೊಂಡು ಆಂತರಿಕ ಏನು ಒಂದು ಉಪಸಮಿತಿ ಮಾಡಿದ್ದಾರೆ, ಅದು ಬೇರೆ ವಿಷಯ. ನಾನು ಹೇಳ್ತಿರೋದು ದೇಶಪಾಂಡೆ ಅವರ ನೇತೃತ್ವದಲ್ಲಿ ಸಮಿತಿ ಆಗಿದೆಯಲ್ಲ, ಇದು ಒಂದು ಬದಲಾವಣೆಯನ್ನು ತರಬೇಕು. ಸರ್, ನೀವು ಸಮಿತಿಗಳ ಮೇಲೆ ಸಮಿತಿಗಳನ್ನ ಮಾಡ್ತಾ ಹೋಗ್ತೀರಿ. ನಟರಾಜ್ ಗೌಡ್ರೆ, ನನಗೊಂದು ಪ್ರಶ್ನೆ ಇದೆ ಇಲ್ಲಿ. ನಟರಾಜ್ ಗೌಡ್ರೆ, ಈಗ ತಪ್ಪುಗಳಾದಾಗ, ಅಕ್ರಮಗಳಾದಾಗ ಯಾರಿಂದ ತಪ್ಪು ಆಯ್ತೋ ಅವರನ್ನ ನೇಮಕ ಮಾಡೋದು ಅಷ್ಟೇ ಜವಾಬ್ದಾರರು. ಯಾರಿಂದ ತಪ್ಪು ಆಯ್ತೋ ಅವರನ್ನ ನೇಮಕ ಮಾಡೋದು ಅಷ್ಟೇ ಜವಾಬ್ದಾರರು. ಸರ್ಕಾರ ತಾನೇ ನೇಮಕ ಮಾಡಿರೋದು, ಸರ್ಕಾರ ತಾನೇ ಸದಸ್ಯರನ್ನ ನೇಮಕ ಮಾಡಿರೋದು. ಈಗ ರಕ್ಷಿತ್ ಶೆಟ್ಟರ್ ಕೇಳಿಸ್ಕೊಳ್ರಿ, ಯಾರು ಶಿವಶಂಕರಪ್ಪ ಸಾಹುಕಾರನ ನೇಮಕ ಮಾಡಿದ್ದು ಯಡಿಯೂರಪ್ಪನವರು. ಅವರ ನೇಮಕಾತಿಯಿಂದ ಇಲ್ಲಿವರೆಗೂ ಇರ್ತಕ್ಕಂಥದ್ದು ಕೇಳಿಸ್ಕೊಳ್ಳಿ. ಅವ್ರ ಮೇಲೆ ಈಗ ಏನ್ ಕ್ರಮ ಆಗುತ್ತೆ ಆಗುತ್ತೆ. ಎರಡನೇದು ನಾನು ನಿಮ್ಗೆ ಅವಕಾಶ ಎಲ್ಲ ಇತ್ತು, ಯಾಕೆ ಅವ್ರು ಕಿತ್ತಾಕ್ಲಿಲ್ಲ? ಯಾಕೆ ಇದೆ ಅಂದ್ರೆ ನಾನ್ ಕಿತ್ತಾಕ್ಲಿಲ್ಲ ನೀವು? ಅಲ್ಲ, ಕಿತ್ತಾಕ್ತಕ್ಕಂತ ಅವಕಾಶ, ಶಿವಶಂಕರಪ್ಪನವ್ರನ್ನ ಪದಚ್ಯುತಿಗೊಳಿಸ್ತಕ್ಕಂಥ ಅವಕಾಶ ಎಲ್ಲ ಇತ್ತು. ಕೇಳ್ತೀನಿ ದಿಲೀಪ್. ನಟರಾಜ್ ಗೌಡ್ರೆ, ಈಗ 3 ವರ್ಷದ ಹಿಂದೆ ನನ್ನ ಪಕ್ಕದಲ್ಲೇ ಇದ್ದಾರೆ ಕಾಂತಕುಮಾರ್ ಸರ್. ಕೇಳಿಸ್ಕೊಳ್ಳಿ, ಕಾಂತಕುಮಾರ್ 3 ವರ್ಷದ ಹಿಂದಿನಿಂದಲೂ ಕೂಡ ಇಲ್ಲಿ ಆಗ್ತಾ ಇರುವಂತಹ ಅಕ್ರಮ ಮತ್ತು ಅಲ್ಲಿನ ಚೇರ್ಮನ್ ನ ಭಾಗಿದಾರಿಕೆಯ ಬಗ್ಗೆ ದೂರು ಕೊಡ್ತಾನೆ ಬಂದಿದ್ದಾರೆ. ಅವ್ರ ಕಾಲದಲ್ಲೇ ನೇಮಕ ಆಯ್ತು ಅಂತ ಅನ್ಕೊಳ್ಳಿ, ಯಡಿಯೂರಪ್ಪ ಅವರೇ ನೇಮಕ ಮಾಡಿದ್ರು ಅಂತ ಅನ್ಕೊಳ್ಳಿ. ನಿಮಗೇನ್ರಿ ಪ್ರೀತಿ ಇತ್ತು ಅವ್ರ ಮೇಲೆ? ನೀವ್ ಯಾಕೆ ಅವ್ರನ್ನ ಅಪ್ಪಿ ಮುಂದಾಡಬೇಕಿತ್ತು? ನಿಮಗೇನ್ ಪ್ರೀತಿ ಇದೆ ಅವ್ರ ಮೇಲೆ? ನಮ್ಗೆ ಏನು ಪ್ರೀತಿ ಇಲ್ಲ. ಮತ್ತೆ ಯಾಕೆ ಉಳಿಸ್ಕೊಂಡ್ರಿ? ವಿದ್ಯಾರ್ಥಿಗಳ ಮೇಲೆ ಅವ್ರಿಗೆ ಅಕ್ರಮ ಆಗಿದೆ ಅಂತ ಗೊತ್ತಾಗದು ಯಾವಾಗ? ಒಂದು ಸಾಕ್ಷಿ ಸಮೇತ ಅಕ್ರಮ ಆದಾಗ ಗೊತ್ತಾಗುವಂಥದ್ದು. ಬರೀ ಆರೋಪಗಳು ಮಾಡಿದಾಗ ಯಾರ ಮೇಲೆ ಕೆಲಸ ಮಾಡ್ಕೊಂತದ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.